ಸ್ನೇಹಿತರೆ, ನೀವು ನೋಡ್ತಿದ್ದೀರಿ ಎಸ್ ಎ ಹಾಟ್ಸ್ಪಾಟ್ ಚಾನಲ್. ಹಾಗೆ ನನ್ನ ಹೆಸರು ಗಣೇಶ್ ಅಂತ. ನಾವು ಈ ವಿಡಿಯೋದಲ್ಲಿ ಪಿಕ್ಸೆಲ್ LED ಹೇಗೆ ಕನೆಕ್ಟ್ ಮಾಡೋದು ಅದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ನಿಮಗೆ ತೋರಿಸ್ತಿರೋದು ಇದು SMP-S, ಹಾಗೆ ಇದು ಕೋಂಬೋ. ಈ ಕೋಂಬೋ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಡಿಸೈನ್ ಯಾವ ಥರ ನಾವು ಸೆಟ್ ಮಾಡ್ತೀವಿ ಇದರಲ್ಲಿ ಆಲ್ರೆಡಿ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡಿಕೊಂಡು RGB ಪಿಕ್ಸೆಲನ್ನು ನಾವು ರನ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಇದನ್ನು ನಾನು 100 ಬಲ್ಬ್ಗೆ ಯಾವ ಥರ ಕನೆಕ್ಟ್ ಮಾಡಬೇಕು ಅದ್ರ ಬಗ್ಗೆ ನಾನು ಈಗ ನೆಕ್ಸ್ಟ್ ತೋರಿಸ್ತೀನಿ. ಫ್ರೆಂಡ್ಸ್, ನೋಡ್ತಿದ್ರಲ್ಲ, ಇದು LED ಪಿಕ್ಸೆಲ್ ಪಟ್ಟಿ. ಇದರಲ್ಲಿ 100 ಬಲ್ಬ್ ಇದೆ. ಟೋಟಲ್ 50ಕ್ಕೆ 50ರಲ್ಲಿ ಎಕ್ಸ್ಟ್ರಾ ಕನೆಕ್ಟ್ ಆಗಿರುತ್ತೆ. ಅಂದರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದರ ನಂತರ ಇದು ಇಲ್ಲಿವರೆಗೆ 50 ಬಲ್ಬ್ ಆಯಿತು. ಇದರ ನಂತರ 51ನೇ ಬಲ್ಬು ಮತ್ತು ಉಳಿದೆಲ್ಲ 100 ಬಲ್ಬ್ ಆಗುತ್ತೆ. ಟೋಟಲ್ 50 2 ಇದೆ ಇದರಲ್ಲಿ. ಹಾಗೆ ನಾನು ಇದನ್ನು ಕನೆಕ್ಟ್ ಮಾಡೋದು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇದು SMP-Sಲ್ಲೂ ಪಾಸಿಟಿವ್, ನೆಗೆಟಿವ್ ಮತ್ತು ಡಾಟಾ ಬರುತ್ತೆ. ಈ LED ಪಟ್ಟಿಯಲ್ಲೂ ಕೂಡ ಹಾಗೆ ಬರುತ್ತೆ, ಪ್ಲಸ್ ಮೈನಸ್ ಮತ್ತು ಡಾಟಾ. ನಾನು ಇದನ್ನು ಹಾಗೆ ಸೇಮ್ ಟು ಸೇಮ್ ಕನೆಕ್ಟ್ ಮಾಡ್ತೀನಿ. ನೋಡಿ, ಪ್ಲಸ್ಸು ನೆಗೆಟಿವ್ನೇ ಕನೆಕ್ಟ್ ಮಾಡಿದ್ದೆ. ಅದರಲ್ಲಿ ಈ ವಯರ್ ಕಲರ್ ಕೋಡ್ ಚೇಂಜ್ ಇದೆ ಅಷ್ಟೇ. ನಾನು ಇವಾಗ ಗಮ್ ಟೇಪ್ ಮಾಡಲ್ಲ, ಸೊ ಈಗ ನಾನು ರಿಮೂವ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಹಾಗೆ ಇವಾಗ ಆನ್ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ಇದೆಲ್ಲ ಶಾರ್ಟ್ ಆಗಬಾರ್ದು. ಶಾರ್ಟ್ ಆದರೆ ನಮ್ಮದು ಇದು ಪ್ರೋಗ್ರಾಮರ್ ಸುಟ್ಟೋಗುತ್ತೆ. ಇವಾಗ ಆನ್ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಇವಾಗ ನಾನು ಇದನ್ನು ಸಪ್ಲೈ ಕೊಟ್ಟು ಆನ್ ಮಾಡ್ತೀನಿ. ನೋಡಿದ್ರಲ್ಲ, ಫ್ರೆಂಡ್ಸ್, ಇನ್ನೊಂದು ಕೂಡ ನಾನು ಇವಾಗ ಇದೇ ಥರ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಸರಿ, ತಗೋ. ಹಾಗೆ ತಗೋ. ಸ್ನೇಹಿತರೆ, ಇದು ಆಲ್ರೆಡಿ ಇದು ಕನೆಕ್ಟ್ ಆಗಿದೆ. ಗಮ್ ಟೇಪ್ ಕೂಡ ಇದಕ್ಕೆ ಹಾಕಿದ್ದಾರೆ. ನೋಡಿ, ಇವಾಗ ನಾನು ಆನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಂಥವುಗಳನ್ನೆಲ್ಲ ಮನೆಯದು ಏನಾದರೂ ಪ್ರೋಗ್ರಾಮ್ ಇದ್ದರೆ ಅಂಥ ಟೈಮಲ್ಲಿ ಸಿಂಪಲ್ಲಾಗಿ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಸ್ನೇಹಿತರೆ, ಇಂಥ ಪಿಕ್ಸೆಲ್ LEDಗಳನ್ನು ದೊಡ್ಡ ದೊಡ್ಡ ಈವೆಂಟ್ ಹಾಗೂ ಸಣ್ಣ ಪುಟ್ಟ ಡೆಕೋರೇಟಿವ್ ಪರ್ಪಸ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ದೀಪಾವಳಿ ಟೈಮಲ್ಲಿ ಮನೆಗೆ ಏನಾದರೂ ಒಂಥರ ಸ್ವಲ್ಪ ಡೆಕೋರೇಟಿವ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಪಿಕ್ಸೆಲ್ LEDಯನ್ನು ಯೂಸ್ ಮಾಡ್ಬೋದು. ಹಾಗೆ ನೀವು ಈ ಥರ ಪಿಕ್ಸೆಲ್ LED ನೀವು ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಇದು ಬೇಕಾಗಿರುವಂಥ ಮಟೀರಿಯಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ನಿಮ್ಗೆ ಏನಾದರೂ ಒಂದು ಇದು ಮಾಡಲಿಕ್ಕೆ ಡೌಟು ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸೊಲ್ಯೂಷನ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.